ಶ್ರೀ ರೇಣುಕಾರಾಧನಂ ಸಾನ್ನಿಧ್ಯಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಸೆಪ್ಟೆಂಬರ್ 7ನೆಯ ತಾರೀಕಿನಿಂದ 21ನೆಯ ತಾರೀಕು ಮಹಾಲಯ ಅಮಾವಾಸ್ಯೆಯವರೆಗೆ ಪಿತೃದೇವತೆಗಳಿಗೆ ಪೂಜೆ ಸಲ್ಲಿಸತಕ್ಕಂತಹ 15 ದಿನಗಳು. ಈ ಸಮಯದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಪೂರ್ವಿಕರ ಪೂಜೆಗಳನ್ನು ಮಾಡುವ ಪದ್ಧತಿ ಉಂಟು. ಪ್ರಿಯ ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ನಮ್ಮ ಮೇಲೆ 5 ಋಣಗಳಿವೆ. ಇದರಲ್ಲಿ ತುಂಬ ಮುಖ್ಯವಾಗಿ 3 ಋಣಗಳು: ದೇವತಾ ಋಣ, ಮಾತಾಪಿತೃ ಋಣ, ಗುರು ಋಣ. ಮಿಕ್ಕ 2 ಋಣಗಳು ಪಂಚಭೂತ ಋಣ ಹಾಗೂ ಮನುಷ್ಯನ ಋಣಗಳು. ಇವು ದೇವತೆಗಳಿಗೆ ಸಲ್ಲುತ್ತದೆ. ದೇವರ ಋಣದಲ್ಲಿ ಆಕಾಶ, ಭೂಮಿ, ಜಲ, ಪ್ರಕೃತಿ, ವಾಯು, ನಕ್ಷತ್ರ, ವನಸ್ಪತಿ, ಆಹಾರ ಧಾನ್ಯಗಳು ಇವೆಲ್ಲ ಭಗವಂತನ ಋಣದಿಂದ ಬರತಕ್ಕಂಥವು. ಹಾಗಾಗಿ ನಾವು ಪ್ರತಿದಿನವೂ ಸೂರ್ಯನಿಗೆ, ಭಗವಂತನಿಗೆ, ಭೂಮಿಗೆ ಸದಾ ಋಣಿಯಾಗಿ ಇರಬೇಕಾಗುತ್ತದೆ. ಹಾಗೆ ಮನುಷ್ಯನ ದೇಹವು ಪಂಚಭೂತಗಳಿಂದ ಸೃಷ್ಟಿಯಾಗಿರುತ್ತದೆ. ಮನುಷ್ಯನ ದೇಹವು ಆಕಾಶ, ಭೂಮಿ, ವಾಯು, ಜಲ, ಅಗ್ನಿಯಿಂದ ರೂಪುಗೊಂಡಿರುತ್ತದೆ. ಹೀಗಾಗಿ ಮನುಷ್ಯನ ಕಾಲಾನಂತರ ಪಂಚಭೂತಗಳಲ್ಲಿ ಲೀನವಾಗುತ್ತಾನೆ. ಹಾಗಾಗಿ ನಮ್ಮ ಸನಾತನ ಧರ್ಮದ ಒಬ್ಬ ವ್ಯಕ್ತಿಯು ಮರಣದ ನಂತರ ಆತನ ಶ್ರಾದ್ದ ಕ್ರಿಯೆಗಳನ್ನು ಭಕ್ತಿಪೂರ್ವಕವಾಗಿ ಮಾಡಿ ಆತನ ಆತ್ಮವನ್ನು ಭಗವಂತನ ಪಾದಗಳಲ್ಲಿ ಲೀನ ಮಾಡಬೇಕಾಗುತ್ತದೆ. ಮೃತವಾಗಿರತಕ್ಕಂಥ ಪಿತೃದೇವತೆಗಳ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಮೃತವಾದ ವ್ಯಕ್ತಿಯು ಫೋಟೋಗಳ ಮುಂದೆ ದೀಪ ಧೂಪವನ್ನು ಹಾಕಿ ಒಂದು ಅಚಲ ಸಂಕಲ್ಪವನ್ನು ಭಕ್ತಿಪೂರ್ವಕವಾಗಿ ಮಾಡಿಕೊಂಡು ವಾಹನ ಯೋಗ, ಧನಯೋಗ, ನೂತನ ಗೃಹ ನಿರ್ಮಾಣ ಯೋಗ, ಸಾಲಬಾಧೆ, ವಿವಾಹ ಯೋಗ, ಸಂತಾನ ಯೋಗ, ನೌಕರಿಯ ಯೋಗ, ಅವರವರ ಅವಶ್ಯಕತೆಗೆ ಹಾಗೂ ಸಮಸ್ಯೆಗಳಿಗೆ ತಕ್ಕಂತೆ ಸಿದ್ಧಿಯಾಗುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೆ ಪ್ರಿಯವಾಗಿರತಕ್ಕಂತಹ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ಫೋಟೋಗಳ ಮುಂದೆ ಎಡೆಯನ್ನು ಹಾಕಿ ಪೂಜೆಯನ್ನು ಮಾಡುವುದರಿಂದ ಹಸಿವಿನಿಂದ ಬಳಲುತ್ತಿರುವಂಥವರಿಗೆ ದವಸ ಧಾನ್ಯ ಹಾಗೂ ವಸ್ತ್ರಗಳನ್ನು, ಆಹಾರವನ್ನು ದಾನವನ್ನಾಗಿ ಕೊಡುವುದರಿಂದ ತುಂಬ ಪ್ರಭಾವವನ್ನು ಬೀರುತ್ತದೆ. ಹಾಗೂ ಪಿತೃದೇವತೆಗಳ ಆತ್ಮ ಶಾಂತಿಯಾಗಿ ಅವರ ವಂಶವು ವೃದ್ಧಿಯಾಗಿ ಅವರ ಸಂಕಲ್ಪವು ಈಡೇರುತ್ತದೆ. ಪಿತೃದೇವತೆಗಳ ಆತ್ಮವು ಶಾಂತಿಯನ್ನು ಹೊಂದುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶ್ರೀ ರೇಣುಕಾರಾಧನಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳ.